ಏನೋ ತಂದೆ ಲೈಫು ಹಿಂಗೈತೆ, ನಮ್ಮ ತಾಯಿ ಲೈಫು ಹಿಂಗೈತೆ, ನಮ್ಮ ಲೈಫು ಹಿಂಗೆ, ಏನಪ್ಪ ಯಾಕೆ ತಾನೇ ನಾನು ಈ ಫ್ಯಾಮಿಲಿಯಲ್ಲಿ ಹುಟ್ಟು. ನೋಡಿ, ನಿಮ್ಮ ತಂದೆ ತಾಯಿ, ನಿಮ್ಮ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಸ್ಟೋರೀಸ್ ಎಲ್ಲ ಬೇಕಾದರೆ ಇನ್ಕಂಪ್ಲೀಟ್ ಆಗಿರ್ಬೋದು, ಬಟ್ ಯು ಆರ್ ಎ ಪ್ಲ್ಯಾನ್ ಆಫ್ ಗಾಡ್. ಯು ಆರ್ ಎ ಪ್ಲ್ಯಾನ್ ಆಫ್ ಗಾಡ್. ಯು ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಇವತ್ತು 2 ಸಬ್ಜೆಕ್ಟ್ ಓಡ್ತಾ ಐತೆ ಮೈಂಡಲ್ಲಿ, ಯಾವ ದೇವರು ಲೀಡ್ ಮಾಡ್ತಾರೆ ನೋಡೋಣ. ಆಮೇಲೆ 2 ಮೆಸೇಜ್ ಹೋಗ್ತಾ ಇದೆ. ಇವತ್ತಿಗೆ ಏನು ಬೇಕೋ ದೇವ್ರು ನಮ್ಮೊಂದಿಗೆ ಮಾತನಾಡಲಿ. ಆಮೆನ್. ಸೊ ಆತನ ನಾಮ, ನೇಮ್ ಆಫ್ ಜೀಸಸ್, ಯೇಸುವಿನ ನಾಮ ಅನ್ನೋದೂ ಒಂದಿದೆ. ಸೊ ಮೈಂಡ್ ಬಗ್ಗೆ ಒಂದು ಮೆಸೇಜ್ ಪ್ರಿಪ್ರೇಷನ್ ಆಗಿದೆ. ಇನ್ನು ಕೆಲವರು ಆನ್ಲೈನಲ್ಲಿ ನೋಡ್ತಾ ಇರೋರು, ಪಾಸ್ಟರ್ ಕೀರ್ತನೆ 2ರಲ್ಲೇ ಮುಗಿಸ್ಬಿಟ್ರಿ, ಕೀರ್ತನೆ 3 ಇನ್ನೂ ಬಂದಿಲ್ಲ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಸರಿ, ಎಲ್ಲನೂ ಇದೆ, ಎಲ್ಲ ವಾಕ್ಯಗಳಿಗೂ ಮತ್ತೆ ಬರ್ತೀವಿ. ಆಮೇಲೆ ದೇವ್ರ ಆತ್ಮನ ಹೆಂಗೆಲ್ಲ ನಡೆಸ್ತಾರೋ ಆ ರೀತಿ ನಾವು ಹೋಗೋಣ. ಆಮೇನ್. ಸೊ ನನಗೂ ಎಲ್ಲ ಸೀರಿಯಸ್ ಆಗಿ ಮಾತಾಡಬೇಕು ಅಂತಲೇ ಇಷ್ಟ. ಸೀರಿಯಸ್ ಆಗಿ ಮಾತಾಡಿದ್ರೆ ನಾನು ತುಂಬ ಸೀರಿಯಸ್ ಆಗಿ ಆಗ್ಬಿಡ್ತೀನಿ ಅಂತ ಅದಕ್ಕೆ ಸ್ವಲ್ಪ ಹೆಂಗೆ ಅವತ್ತಿಗೆ ಏನು ಬೇಕೋ ಆ ರೀತಿ ಮಾತಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಹೌ ಎವರ್ ಗಾಡ್ ಲೀಡ್ಸ್ ಅಸ್, ಪವಿತ್ರಾತ್ಮನು ನಮ್ಮನ್ನು ಹೇಗೆ ನಡೆಸ್ತಾರೋ ಆ ರೀತಿ ನಾವು ಹೋಗೋಣ. ಆಮೆನ್. ಸೊ ಯೇಸು ನಾಮ ಬಗ್ಗೆ ಇವತ್ತು ಸ್ವಲ್ಪ ಕಾರ್ಯಗಳನ್ನು ನೋಡೋಣ. ಹಳೆ ಒಡಂಬಡಿಕೆಯಲ್ಲಿ, ಓಲ್ಡ್ ಟೆಸ್ಟ್ಮೆಂಟಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಯಾರೆಲ್ಲ ದೇವ್ರ ಮುಂದೆ ಹೋದರೋ ಅವರೆಲ್ಲ ಹೆಂಗೆ ಹೋದರು ಅಂದರೆ ಅವ್ರ ಹೆಸರಲ್ಲೇ ಹೋದರು. ಸಾಲಮೋನನು ಅವನ ಹೆಸರಲ್ಲೇ ಹೋದ, ಸಿಂಸೋನನು ಅವನ ಹೆಸರಲ್ಲೇ ಹೋದ, ಅಬ್ರಾಹಮನು ಅವನ ಹೆಸರಲ್ಲೇ ಹೋದ, ಈಸಾಕನು ಅವನ ಹೆಸರಲ್ಲೇ ಹೋದ, ಯಾಕೋಬನು ಅವನ ಹೆಸರಲ್ಲೇ ಹೋದ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಈ ಹೆಸರುಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಯೇಸುವಿನ ನಾಮದಲ್ಲಿ ಹೋಗೋದಕ್ಕೆ ದೇವರು ಹೇಳ್ಬಿಟ್ರು. ಆಮೆನ್. ನೋಡಿ, ನೇಮ್ ಆ್ಯಂಡ್ ಕ್ಯಾರೆಕ್ಟರ್ ಬೋತ್ ಆರ್ ಕನೆಕ್ಟೆಡ್. ಹೆಸರು, ಅವರ ಗುಣಗಳು ಒಂದಾಗಿದೆ. ಈಗ ಯಾಕೋಬನು ಅಂದರೆ ಅರ್ಥ ಮೋಸಗಾರನು, ಅಬ್ರಹಾಮನು ನಂಬಿಕೆಗೆ ತಂದೆ, ಐಸಕ್ ನಗು ಲಾಫ್ಟರ್, ಜೇಕಬ್ ಡಿಸೀವರ್. ಯೇಸು ನೋಡಿ, ಹೊಸ ಒಡಂಬಡಿಕೆಯಲ್ಲಿ ದೂತನ್ ಬಂದು ಮರಿಯಳಿಗೆ ಹೇಳ್ತಾನೆ, ನಿನಗೊಂದು ಮಗು ಹುಟ್ಟಿದ್ದಾರೆ, ಆ ಮಗುಗೆ ಏನೆಂದು ಹೆಸರಿಡಬೇಕು? ಯೇಸು ಎಂದು ಹೆಸರಿಡಬೇಕು. ಯೇಸು ಅಂದರೆ ಇಮ್ಯಾನುವೇಲ್, ಸೇವಿಯರ್. ಸೊ ಒಂದೊಂದು ಹೆಸರಿಗೂ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ. ಸಾಲಮೋನನು ಅಂದರೆ ಸಮಾಧಾನ, ಸಾಲಮೋನ್ ಮೀನ್ಸ್ ಪೀಸ್. ಸೊ ಒಂದೊಂದು ಹೆಸರಿಗೂ ಒಂದೊಂದು ಅರ್ಥ ಇರುತ್ತೆ. ಸೊ ಅವ್ರವ್ರ ಹೆಸರಿಗೆ ತಕ್ಕನಂಗೆ ಅವ್ರವರ ಹೆಸರು ಮೇಲೇ ಹೋಗ್ಬಿಟ್ಟು, ದೇವರೇ ನಾನು ಇಷ್ಟು ಬಂದಿದ್ದೀನಿ, ನನ್ನ ಕೈಲಿ ಆದಷ್ಟು ಇಷ್ಟು ಮಾಡಿದ್ದೀನಿ ಅಂತ ಅವ್ರ ಹೆಸರಲ್ಲೇ ಹೋಗೋರು. ಹೊಸ ಒಡಂಬಡಿಕೆಯಲ್ಲಿ ಏನು ಗೊತ್ತಾ, ಅವ್ರವ್ರ ನೀತಿ ನ್ಯಾಯ ಧರ್ಮ ಇದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಯೇಸು ಅನ್ನೋ ಹೆಸರಲ್ಲಿ ಹೋಗಬೇಕು. ನೋಡಿ, ಅವರವರ ಹೆಸರಿಗೆ ತಕ್ಕ ಹಾಗೆ ವೆಯ್ಟ್ ಮಾಡಿ ಹಳೆ ಒಡಂಬಡಿಕೆಯಲ್ಲಿ ಹೊಂದ್ಕೊಳ್ತಾಯಿದ್ರು. ಇನ್ನೊಂದು ಸತಿ ಹೇಳ್ತೀನಿ, ಅವ್ರವ್ರ ಹೆಸರಿಗೆ ಎಷ್ಟು ವೆಯ್ಟೋ ಅದನ್ನು ಹೊಂದ್ಕೊಳ್ತಾಯಿದ್ರು. ಹೊಸ ಒಡಂಬಡಿಕೆಯಲ್ಲಿ ಒಂದೇ ಹೆಸರು, ಇನ್ ದ ನೇಮ್ ಆಫ್ ಜೀಸಸ್. ಆ ಹೆಸರಿಗೆ ಏನು ವೆಯ್ಟೋ, ಆ ಹೆಸರಲ್ಲಿ ಏನು ಆಶೀರ್ವಾದಗಳಿದೋ ಅದೆಲ್ಲ ನಮಗೆ ಬರೋದು. ಪ್ರೈಸ್ ದಿ ಲಾರ್ಡ್. ಈ ಹೆಸರುಗಳೇ ಜೀವನಗಳನ್ನು ಬದಲಾಯಿಸೋದು, ಈ ಹೆಸರುಗಳೇ ಪರಿಸ್ಥಿತಿಗಳನ್ನು ಬದಲಾಯಿಸೋದು, ಈ ಹೆಸರುಗಳೇ ಸಾಲಗಳನ್ನು ಬದಲಾಯಿಸೋದು. ನೋಡಿ, ಈ ಹೆಸರಿಗೆ ಎಷ್ಟು ಅಗೇನ್ಸ್ಟ್ ಇತ್ತು ಅನ್ನೋದನ್ನು ನಾವು ನೋಡೋಣ. ನೋಡಿ, ಅಪೊಸ್ತಲರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 3 ಫ್ರಮ್ ವರ್ಸ್ 2. ಕನ್ನಡದಿಂದ ಓದಮ್ಮ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ. ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿಲ್ಲ. ನೋಡಿ, ಬೆಳ್ಳಿ ಮತ್ತು ಬಂಗಾರ ಏನು ಬೇಡಯ್ಯ, ನಿನ್ನ ನಾಮ ಹೊಂದಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಇಲ್ಲೇ ಐತೆ. ನೋಡಿ, ಇವನೇನು ಹೇಳ್ತಾನೆ ಅಂದರೆ, ಬೆಳ್ಳಿ ಮತ್ತು ಬಂಗಾರ ಏನೋ ನನ್ನ ಹತ್ರ ಇಲ್ಲ, ಆದರೆ ನನ್ನ ಹತ್ರ ಒಂದೇ ಐತೆ, ಅದನ್ನು ನಾನು ಕೊಡ್ತೀನಿ. ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ, ಎದ್ದು ನಡೆದಾಡು. ದಿಸ್ ಈಸ್ ದ ಫಸ್ಟ್ ಟೈಮ್ ಇನ್ ದ ನ್ಯೂ ಟೆಸ್ಟ್ಮೆಂಟ್ ಮಿರಕಲ್ ಈಸ್ ಹ್ಯಾಪನಿಂಗ್. ಇದೇ ಫಸ್ಟ್ ಟೈಮು, ಫಸ್ಟ್ ಮಿರಕಲ್ ಇನ್ ದ ಹಿಸ್ಟ್ರಿ. ಇದುವರೆಗೂ ಬೈಬಲಲ್ಲಿ ಯಾವ ಅದ್ಭುತನಾಗಿಲ್ಲ, ಇದೇ ಫಸ್ಟ್ ಮಿರಕಲ್ಲು.
ಪೇತ್ರನು ಯೋಹಾನನು ಅವನು ಹುಟ್ಟಿದಾಗಿಂದ ಕುಂಟನಂತೆ. ಹೆಂಗೆ? ಹುಟ್ಟಿದಾಗಿಂದ ಅವನು ನಡೆದೇ ಇಲ್ಲ. ಅವನು ಭಿಕ್ಷೆ ಬೇಡ್ತಾ ಇದ್ದ. ಅವನ್ನ ನೋಡಿಬಿಟ್ಟು ಪೇತ್ರನ ಹೇಳ್ತಾನೆ, ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆ ಅಂತ ಹೇಳಿದ ತಕ್ಷಣ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೆ ಬಲ ಬಂತು. ಹೆಂಗ್ ಬಂತು? ಏಸು, ಎಲ್ಲರೂ ಹೇಳಿ ಏಸು ಅಂದಿದ ತಕ್ಷಣ ಚಿಕ್ಕ ವಯಸ್ಸಿಂದ ಕಾಲಲ್ಲಿ ಬಲನೇ ಇಲ್ಲದೆ ಇರೋದಕ್ಕಲ್ಲ, ಬಲ ಬಂತು ಅಂದರೆ ಫೈನಾನ್ಸ್ಗೆ ಒಂದು ಬಲ ಬರುತ್ತೆ. ಆಮೆನ್. ಮಿರಕಲ್ ನಡೆಯುತ್ತಾ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ನೋಡಿ, ಫಸ್ಟ್ ಟೈಮ್ ಇವಾಗ ಇವನು ಚಿಕ್ಕ ವಯಸ್ಸಿಂದ ಹೆಂಗೆ ಗೊತ್ತಾ, ಎಲ್ಲರೂ ಆಡೋದನ್ನು ನೋಡ್ತಾ ಇರ್ತಾನೆ. ಒಂದು ಸ್ಪೋರ್ಟ್ಸಲ್ಲಿ ಹೋಗಿರಲ್ಲ, ವಾಕಿಂಗ್ ಮಾಡಿರಲ್ಲ, ಎಕ್ಸಸೈಸ್ ಮಾಡಿರಲ್ಲ. ಹೆಂಗೆ ಗೊತ್ತಾ, ಹುಟ್ಟಿದಾಗಿಂದ ಒಂದೇ ಕಡೆ ಕುಂತ್ಕೊಂಡು ಎಲ್ಲರೂ ನೋಡ್ತಾ ಇದ್ದಂಚೆ. ಎಲ್ಲರೂ ಓಡಾಡ್ತಾರೆ, ಎಲ್ಲರೂ ಸ್ಪೋರ್ಟ್ಸ್ ಆಡ್ತಾರೆ, ಎಲ್ಲರೂ ಗೇಮ್ಸ್ ಆಡ್ತಾರೆ. ನನ್ನ ಲೈಫ್ ಮಾತ್ರ ಯಾಕೆ ಹಿಂಗಿದೆ ಅಂತ ಯೋಚನೆ ಮಾಡ್ಕೊಂಡು ಕುಂತಿರ್ಬೋದು. ಆದರೆ ಒಂದು ದಿನ ಬಂತು, ದ ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಆ ಹೆಸರಲ್ಲಿ ಟಕ್ಕಂತ ಎದ್ದುಬಿಟ್ಟ. ನೋಡಿ, ಕಾಲಿಗೆ ಒಂದು ಹೊಸ ಬಲ ಬಂದ್ಬಿಡ್ತು. ನಾನೇನು ಹೇಳ್ತೀನಿ ಅಂದರೆ, ಈ ನಾಮ ಇಟ್ಕೊಂಡಿರೋರು ಸಾಧಾರಣವಾಗಿ ಇರಬಾರ್ದು. ಈ ನಾಮ ಇಟ್ಕೊಂಡಿರೋರು ಆರ್ಡಿನರಿಯಾಗಿ ಇರಬಾರ್ದು. ಈ ನಾಮ ಇಟ್ಕೊಂಡಿರೋರ ಪರಿಸ್ಥಿತಿಗಳು ಬದಲಾವಣೆ ಆಗಲೇಬೇಕು. ಆಮೆನ್. ನೋಡಿ, ನೇಮ್ ಆಫ್ ಜೀಸಸ್ಸು ವಸತಿ ಅಮ್ಮನು ಭಾನುವಾರನೂ ಇದನ್ನು ಮಾತಾಡಿದ್ಲು, ಮಗಳು ಮಾತಾಡಿದ್ಲು ಪ್ರೀಚಿಂಗಲ್ಲಿ. ಮಾತಾಡ್ತಾ ಇದ್ದಂಗ್ಲೇ ಇಬ್ಬರು ಬಂದು ಟೆಸ್ಟ್ ಮನೆ ಹೇಳಿದ್ರು. ಸಡನ್ನಿಗೆ ಬೆಂಡೆ ಆಗದೆ ಇರುವಂಥ ಕೈ ಸಡನ್ನಿಗೆ ಬೆಂಡ ಓಪನ್ ಆಯಿತು ಅಂತ. ಕಾಲಲ್ಲಿ ಒಂದು ಬಲ ಇರಲಿಲ್ಲ, ಬೋನಲ್ಲಿ ಬೋನ್ ಪ್ರಾಬ್ಲಮ್ ಸರಿ ಹೋಯಿತು ಅಂತ. ವೆನ್ ಶಿ ವಾಸ್ ಸ್ಪೀಕಿಂಗ್ ದ ನೇಮ್ ಆಫ್ ಜೀಸಸ್, ಅಲ್ಲಿ ಹೀಲಿಂಗ್ ಆಟೋಮೆಟಿಕ್ ಮ್ಯಾನಿಫೆಸ್ಟ್ ಆಯಿತು. ನಾನು ಹೇಳಿದೆ, ನೋಡಿ, ನೀನು ಮಾತಾಡ್ತಾ ಇದ್ದಂಗೆ ಅದ್ಭುತ ಆಗಿದೆ ತಾನೇ, ಈ ವಾರ ನೀನು ಹೀಲಿಂಗ್ ಮ್ಯಾನಿಫೆಸ್ಟ್ ಮಾಡು. ಈ ವಾರ ಎಷ್ಟು ಜನಕ್ಕೆ ಗುಣ ಆಗುತ್ತೆ ನಾವು ಟೆಸ್ಟ್ ಮನಿ ಎತ್ತಾನ. ಆಮೆನ್. ಈ ವಾರ ಅಷ್ಟು ದೊಡ್ಡ ಒಂದು ಬ್ರೇಕ್ ಥ್ರೂ ಈ ಸಂಡೇ ದೇವ್ರ ದೊಡ್ಡ ಕಾರ್ಯಗಳನ್ನು ನೇಮ್ ಆಫ್ ಜೀಸಸ್ ಅಲ್ಲಿ ಮಾಡ್ತಾರೆ. ಸೊ ದ ನೇಮ್ ಆಫ್ ಜೀಸಸ್ ಅಂತ ಹೇಳ್ತಾ ಇರ್ಲೇನೆ ಮಿರಕಲ್ಸ್ ನಾವು ನೋಡಿದ್ವಿ. ಇಲ್ಲೂ ಅಷ್ಟೇ, ಯೇಸುವಿನ ನಾಮದಲ್ಲಿ ಅಂತ ಹೇಳಿದ ತಕ್ಷಣ ಒಬ್ಬ ಕಾಲು ಹುಟ್ಟಿದಾಗಿಂದ ಕುಂಟನಾಗಿದ್ದವನು ಎದ್ದುಬಿಟ್ನಂತೆ ಟಪ್ ಅಂತ. ಲೂಕನ ಬರೆದ ಪುಸ್ತಕ 10ನೇ ಅಧ್ಯಾಯ 17ನೇ ವಾಕ್ಯ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 10 ವರ್ಸ್ 17. ಸ್ವಲ್ಪ ಫಾಸ್ಟ್ ಮಾಡೋಣ, ಬೇಗ. ತರುವಾಯ ಆ 70 ಮಂದಿಯು ಸಂತೋಷ ಉಳ್ಳವರಾಗಿ ಯೇಸು ಸ್ವಾಮಿ ಒಂದು 70 ಜನ ಶಿಷ್ಯರನ್ನ ಸೇವೆಗೆ ಅಂತ ಕಳಿಸ್ತಾರೆ. ಇವ್ರು ಹೋಗ್ತಾರೆ, 70 ಜನ ಹೋಗ್ತಾರೆ. ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. 70 ಜನ ಓಡ್ ಬಂದು ಯೇಸು ಸ್ವಾಮಿ ಹತ್ರ ಹೇಳ್ತಾರೆ, ಯೇಸುವೆ, ನಿನ್ನ ಹೆಸರು ಹೇಳಿದ ತಕ್ಷಣ ಏನಾಯ್ತು? ದೆವ್ವಗಳೆಲ್ಲ ಓಡ್ತೈತೆ. ಇವ್ರು ಒಂದೇ ಆಶ್ಚರ್ಯ, ಏನಪ್ಪ ಈ ಹೆಸರು? ನೇಮ್ ಅಬೌವ್ ಆಲ್ ದ ನೇಮ್ ಈಸ್ ಜೀಸಸ್. ಆಮೆನ್. ಅದಕ್ಕೇನೆ ದೆವ್ವಗಳು ನೋಡಿ ಎಲ್ಲಾದ್ರು ಯೇಸುವಿನ ನಾಮದಲ್ಲಿ ಅಂದಿದ ತಕ್ಷಣ ಎಲ್ಲ ಗಡಗಡ 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 ಅಂತ ಆಡೋದೇನು ಗೊತ್ತಾ? ನೀನು ಕಿರ್ಚಾಡ್ತಾ ಇದೆಯಾ ಅಥವಾ ನೀನು ಹೇಳ್ತಾ ಇದೆಯಾ? ಅಲ್ಲ, ಆ ಹೆಸರಲ್ಲಿ ಒಂದು ಪವರ್ ಇದೆ. ಆಮೇಲೆ ಇದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಎಲ್ಲರೂ ಹೇಳಿ. ಇವಾಗ ಒಂದು ATM ಕಾರ್ಡ್ ಇದೆ. ATM ಕಾರ್ಡು ATMಗೆ ಹೋಗ್ಬಿಟ್ಟು ಕಾರ್ಡ್ ಹಾಕಿದ್ರೆ, ಕರೆಕ್ಟ್ ಪಿನ್ ಹಾಕಿದ್ರೆ ಏನಾಗುತ್ತೆ? ದುಡ್ಡು ಬರುತ್ತೆ. ಈಗ ATMಗೆ ಹೋಗೋನು ಶಾರ್ಟ್ಸ್ ಹಾಕಿದ್ದ, ಪ್ಯಾಂಟ್ ಹಾಕಿದ್ದ, ಚಪ್ಪಲಿ ಹಾಕಿಲ್ಲ, ಚಪ್ಪಲಿ ಹಾಕಿದ್ದ, ಅದೆಲ್ಲ ನೋಡ್ಬಿಟ್ಟು ಕಾಸು ಬರುತ್ತಾ ಅಥವಾ ಕಾರ್ಡಿಗೆ ಕಾಸು ಬರುತ್ತಾ? ಇವತ್ತು ನಾವು ಮೇಲೆ ನಿಂತಿದ್ದೀವಿ, ಇವ್ರು ವೈಟ್ ಆ್ಯಂಡ್ ವೈಟ್ ಹಾಕಿಲ್ಲ, ಇವ್ರು ಶೂ ಹಾಕಿಲ್ಲ, ಇವ್ರು ಚಪ್ಪಲಿ ಹಾಕಿಲ್ಲ, ಇದಕ್ಕೆಲ್ಲ ಬೆಲೆ ಇಲ್ಲ. ಇಲ್ಲಿ ನಾವು ಯಾರ ಹೆಸರನ್ನು ಹೇಳಿ ಮಾತಾಡ್ತಾ ಇದ್ದೀವೋ ಆ ಹೆಸ್ರ ಮೇಲೆ ಅದ್ಭುತಗಳು ನಡೆಯೋದು. ಪ್ರೈಸ್ ಅಲಾಟ್. ಸೊ ATM ಯಾರಿಗೆ ಬೆಲೆ ಕೊಡೋದು ಅಂದರೆ, ಯಾರ ಹತ್ರ ಕಾರ್ಡ್ ಐತೋ ಅವ್ರಿಗೆ ಬೆಲೆ ಕೊಡೋದು. ATM ಮಿಷಿನ್ ಯಾರಿಗೆ ಬೆಲೆ ಕೊಡೋದು? ಯಾರ ಹತ್ರ ಕಾರ್ಡ್ ಇದೆಯೋ ಅವ್ರಿಗೆ ಬೆಲೆ ಕೊಡೋದು. ಅದೇ ರೀತಿಯೇ ದೆವ್ವಗಳು ಯಾರಿಗೆ ಬೆಲೆ ಕೊಡೋದು ಅಂದರೆ, ಯೇಸುವಿನ ನಾಮ ಯಾರ ಹತ್ರ ಇದೆಯೋ. ಆಮೆನ್. ಕಾಯಿಲೆಗಳು ಯಾರಿಗೆ ಬೆಲೆ ಕೊಡೋದು ಅಂದರೆ, ಯಾರ ಹತ್ರ ಯೇಸುವಿನ ನಾಮ ಇದೆಯೋ ಅವ್ರಿಗೆ ಕಾಯಿಲೆಗಳು ವಿಧೇಯತೆ ಆಗುತ್ತೆ, ದೆವ್ವಗಳು ವಿಧೇಯತೆ ಆಗುತ್ತೆ, ಪರಿಸ್ಥಿತಿಗಳು ವಿಧೇಯತೆ ಆಗುತ್ತೆ. ಬಿಕಾಸ್ ವಿ ಸರ್ವ್ ಎ ಗ್ರೇಟ್ ಗಾಡ್, ಹಿಸ್ ನೇಮ್ ಇಸ್ ಜೀಸಸ್. ಹಲ್ಲೆಲೂಯಾ. ಓಕೆ, ಆಯಿತಾ? ಅಪೊಸ್ತಲರು ಬರೆದ ಪುಸ್ತಕ 4ನೇ ಅಧ್ಯಾಯ 17ರಿಂದ ಓದಿ ಬೇಗ. ಆಕ್ಟ್ಸ್ ಚಾಪ್ಟರ್ 4 ವರ್ಸ್ 17. ಆದರೆ 5 ಜನರಲ್ಲಿ ಇನ್ನೂ
ಹಬ್ಬದಂತೆ ಮುಂದೆ ಆ ಹೆಸರನ್ನು ಎತ್ತಿ ಯಾರ ಸಂಗಡಲೂ ಮಾತನಾಡಬಾರದೆಂದು ಅವರನ್ನು ಬೆದರಿಸೋಣ ಎಂಬುದಾಗಿ ಒಬ್ಬರ ಕೂಡೊಬ್ಬರು ಆಲೋಚನೆ ಮಾಡಿಕೊಂಡು ಅವರನ್ನು ಕರೆಸಿರಿ. ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ನೋಡಿ, ಇವರು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ, ಚರಿತ್ರೆಯಲ್ಲೇ ಫಸ್ಟ್ ಟೈಮ್ ಒಬ್ಬ ಹುಟ್ಟು ಕುಂಟ ಎದ್ದು ನಡೆದಾಡಿದ್ದು ಊರಿಗೆಲ್ಲ ಗೊತ್ತಾಗೋಯ್ತು. ಇಮಿಡಿಯೇಟ್ ಎಲ್ಲ ಗೌರ್ಮೆಂಟ್ ಎಲ್ಲ ಎದ್ದೋಳ್ಬಿಟ್ರು. ಯಹೂದ್ಯರು, ರೋಮಾಪುರದವರು ಎಲ್ಲರೂ ಬಂದ್ಬಿಟ್ಟು ಎಲ್ಲ ಫುಲ್ ಅಲರ್ಟ್ ಆಗಿಬಿಟ್ರು. ಅವ್ರನ್ನ ಕರೆದು ಕೇಳ್ತಾರೆ, ಹೆಂಗೆ ಮಾಡಿದ್ರಿ, ಇದು ಹೆಂಗಾಯ್ತು, ಇದು ಏನಾಯಿತು, ಎಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಆ ಹುಟ್ಟು ಕುಂಟನೇ ಹೇಳ್ತಾನೆ, ನನಗೆ ಯೇಸುವಿನ ನಾಮ ಅಂತ ಹೇಳಿ ಗುಣಪಡಿಸ್ಬಿಟ್ರು. ಯಾರು ಇದನ್ನು ಮಾಡಿದ್ದು? ಪೇತ್ರ, ಯೋಹಾನ, ಕರೀರಿ ಅವ್ರನ್ನ. ಇನ್ಮೇಲೆ ಈ ಹೆಸರನ್ನ ಎತ್ತಬಾರ್ದು. ಯಾಕೆ ಗೊತ್ತಾ? ಈ ಹೆಸರನ್ನ ಎತ್ತಿದ್ರೆ ಅಲ್ಲಿರೋರೆಲ್ಲರೂ ನೋಡಿ, ಇದಾಗಿದ್ದ ತಕ್ಷಣವೇ ಸತ್ಯವೇದ ಹೇಳುತ್ತೆ, 5ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಪೇತ್ರ ಯೋಹಾನರು ಪ್ರಸಂಗ ಮಾಡಿ 5,000 ಜನ ರಕ್ಷಣೆ ಹೊಂದ್ಬಿಟ್ರಂತೆ. ಏಮೇನ್? ಎಷ್ಟು ಜನ? 5,000 ಜನ. ಇವಾಗ ಒಂದು ಊರಲ್ಲಿ 5,000 ಜನ ರಕ್ಷಣೆ ಹೊಂದ್ಬಿಟ್ರೆ ಏನಾಗ್ತಾಯಿದೆ? ಎಲ್ಲರಿಗೂ ಒಂದೇ ಕನ್ಫ್ಯೂಷನ್, ಏನಾಗ್ತಾಯಿದೆ ಊರಲ್ಲಿ? ಇವ್ರು ಹೋಗ್ತಾ ಇದ್ದಾರೆ ಚರ್ಚಿಗೆ, ಅವ್ರು ಹೋಗ್ತಾ ಇದ್ದಾರೆ ಚರ್ಚಿಗೆ, ಅಲ್ಲೊಬ್ಬ ಎಲ್ಲ ಕುಡುಗ್ತಾ ಇದ್ದ, ಅವ್ನು ಚರ್ಚಿಗೆ ಹೋಗ್ತಾನೆ, ಇವ್ನು ಚರ್ಚಿಗೆ ಹೋಗ್ತಾನೆ, ಇವ್ನು ಚರ್ಚೆ, ಎಲ್ಲರಿಗೂ ತಲೆ ಕೆಟ್ಟೋಯ್ತು. ನೋಡಿ, ಇವಾಗ ನಮ್ಮದೂ ಅಷ್ಟೇ, ಫುಲ್ ಗಾಡಿಗಳೇ ಬರ್ತಾಯಿದ್ರೆ ಅಕ್ಕಪಕ್ಕದವರೆಲ್ಲ ಏನು ಗಾಡಿ ಇಲ್ಲಿ ನಿಲ್ಸೋರು ಅಲ್ಲಿ ನಿಲ್ಸೋರು ಅಂತ ಎಲ್ಲ ಟೆನ್ಷನ್ ಆಗಿಬಿಡ್ತಾರೆ. ನಿಮ್ಮದು ಸೌಂಡ್ ಜಾಸ್ತಿ ಬರುತ್ತೆ. ಯಾಕೆ ಗೊತ್ತಾ? ಈ ಮೂಲೆಯಿಂದ ಜನ ಬರ್ತಾ ಇದ್ದಾರೆ, ಆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ, ಹಿಂದುಗಡೆಯಿಂದ ಜನ ಬರ್ತಾರೆ, ಅಲ್ಲೊಬ್ಬ ಎದ್ದು ನಿಂತ್ಕೊಳ್ತಾನೆ, ಇಲ್ಲೊಬ್ಬ ಎದ್ದು ನಿಂತ್ಕೊಳ್ತಾನೆ, ಅಲ್ಲೊಬ್ಬ ಬಿಕಾಸ್ ದ ನೇಮ್ ಆಫ್ ಜೀಸಸ್. ಸೊ ಜನ ಬರೋದು ನೋಡ್ಬಿಟ್ಟು ಎಲ್ಲರಿಗೂ ಟೆನ್ಷನ್ ಆಗೋಯ್ತು, ಏನಪ್ಪ ಇದು ಅಂತ. ಆ ಊರಲ್ಲಿ ಎಲ್ಲರೂ ಚರ್ಚ್ಗೆ ಹೋಗ್ತೀನಿ, ಚರ್ಚ್ಗೆ ಹೋಗಿ, ಎಲ್ಲಿ ಹೋಗ್ತೀರಾ? ಏಸು. ಎಲ್ಲಿಗೆ ಹೋಗ್ತೀರಾ? ಏಸು. ಎಲ್ಲಿಗೆ ಹೋಗ್ತೀರಾ? ಏಸು. ಎಲ್ಲ ಕೇಳಿದ ತಕ್ಷಣವೇ ಪೇತ್ರ ಯೋಹಾನ ಇಬ್ಬರನ್ನು ಕರೆದುಬಿಟ್ಟು ಹೇಳ್ತಾರೆ, ಇನ್ನು ಮೇಲೆ ಈ ಹೆಸರನ್ನ ನೀವು ಎತ್ತಬಾರ್ದು. ಗೌರ್ಮೆಂಟ್ ರೂಲ್ಸ್ ಹಾಕ್ಬಿಡ್ತು, ಇನ್ನು ಮೇಲೆ ಈ ಹೆಸರು ಎತ್ತಬಾರ್ದು ಅಂತ. ಯಾವ ಹೆಸರು? ಆ ಹೆಸರೇ ನಿಮ್ಮ ಹತ್ರ ಇರೋದ್ರಿ. ಆ ಹೆಸರನ್ನೇ ನೀವು ಇಟ್ಕೊಂಡು ಲಾಕರಲ್ಲೆಲ್ಲನೂ ಇಟ್ಟಿದ್ದೀರ. ಅದ್ಭುತಗಳು ಒಳಗಡೆ ಐತೆ, ಚಿನ್ನ ಬೆಳ್ಳಿ ವೈಡೂರಿ ಎಲ್ಲ ಒಳಗಡೆ ಇಟ್ಟಿರಂಗೆ ಎಲ್ಲನೂ ಲಾಕ್ ಮಾಡಿ ಇಟ್ಟಿದ್ದೀರ. ನಾನೇನು ಹೇಳ್ತೀನಿ, ಯೇಸುವಿನ ನಾಮದಲ್ಲಿ ಹೇಳಿ ದೆವ್ವಗಳು ಭಯಪಡುತ್ತೆ ಅಂದರೆ ಯೇಸುವಿನ ನಾಮದಲ್ಲಿ ನಿನ್ನ ಕಷ್ಟಗಳಿಗೂ ಭಯ ಇದ್ದೇ ಇರುತ್ತೆ. ಯಾಕಂದರೆ ಅಂಥ ನಾಮ ಒಂದನ್ನು ನಾನು ನೀವು ಇಟ್ಟಿದ್ದೀವಿ. ನೋಡಿ, ಗೌರ್ಮೆಂಟ್ಗೆ ಭಯ ಬಂದ್ಬಿಡ್ತೀವಿ ಹೆಸರಿಗೆ, ಹೇಳ್ಬಾರ್ದು ಅಂತ ವಾರ್ನ್ ಮಾಡಿದ್ರು. ಇವ್ರು ಕೇಳಂಗಿಲ್ಲ. ಅಪೊಸ್ತಲರ ಬರೆದ ಪುಸ್ತಕ 5:40, 5:40. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಹೊಡೆಸಿ ಯೇಸುವಿನ ಹೆಸರನ್ನು ಹೇಳಿ ಮಾತನಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಹೊಡಿಸಿ ಕರೆದು ಹೊಡೆದು ಬೆದರಿಕೆ ಹಾಕಿ ಕಳಿಸಿದ್ದೇನು ಗೊತ್ತಾ? ಕಳ್ತನ ಮಾಡಿದ್ಕಲ್ಲ, ಕೊಲೆ ಮಾಡಿದ್ಕಲ್ಲ. ಏನಕ್ಕೆ? ಈ ಹೆಸರು ಎತ್ತಬಾರ್ದು. ಏನಕ್ಕೆ? ಆ ಹೆಸರು ಎತ್ತಿದ್ರೆ ಊರೇ ತಿರುಗ್ತೈತೆ. ಆ ಹೆಸರು ಎತ್ತಿದ್ರೆ ಕಾಲಲ್ಲಿ ಒಂದು ಬಲ ಬರ್ತೈತೆ. ಆ ಹೆಸರು ಎತ್ತಿದ್ರೆ ದೆವ್ವಗಳೆಲ್ಲ ಓಡ್ತೈತೆ. ಏನೋ ನಡೀತೈತೆ ಈ ಹೆಸರಲ್ಲಿ. ಆ ಹೆಸರೇ ಇವತ್ತು ಕರ್ನಾಟಕದಲ್ಲಿ ಮೂಲೆ ಮೂಲೆಗೆ ಹೋಗ್ಬೇಕು ಅಂತಾನೆ ಒಬ್ಬೊಬ್ಬ ಕ್ರೈಸ್ತರು ಏಸು 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 ಅಂತ ಇಟ್ಕೊಂಡಿರ್ಬೇಕು. ಅಧಿಕಾರ ನಮ್ಮದು. ಎಲ್ಲರೂ ಹೇಳಿ. ನೋಡಿ, ಬೈಬಲಲ್ಲಿ ಯೋಸೇಫನು ಇಡೀ ಐಗುಪ್ತ ದೇಶನೇ ಆಳದ್ನಂತೆ. ಯಾರು? ಇವತ್ತು ಅದೇ ಥರನೇ ತಮಿಳ್ನಾಡನ್ನ ಜೋಸೆಫು ಇವತ್ತು ಅದೇ ಥರನೇ ಹೆಂಗೆ ಈಜಿಪ್ಟ್ನ ದೇವರು ಯೋಸೆಫಿನ ಕೈ ಕೊಟ್ಟರು, ಇವತ್ತು ಹೋಲ್ ತಮಿಳ್ನಾಡನ್ನ ದೇವರು ಜೋಸೆಫ್ ಕೈಲಿ ಕೊಟ್ಟಿದ್ದಾರೆ. ಜೋಸೆಫ್ ವಿಜಯ್ ಅಂತ ಹೇಳಿ ಅವರಿಗೆ ತಮಿಳ್ನಾಡನ್ನು ಕೈ ಕೊಟ್ಟಿದ್ದಾರೆ. ಸೊ ನೇಮ್ ಅಬೌವ್ ಆಲ್ ದ ನೇಮ್ ಇಸ್ ಜೀಸಸ್. ಕರಗಳನ್ನು ತಟ್ಟಿ. ದ ಬುಕ್ ಆಫ್ ಜಾನ್ ಚಾಪ್ಟರ್ 16 ವರ್ಸ್ 23 ನೋಡಿ, 24, 24. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ. ಶಿಷ್ಯರಿಗೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಯೇಸು ಸ್ವಾಮಿ, ಇದುವರೆಗೂ ನೀವು ನನ್ನ ಹತ್ರ ಏನು ಬೇಡ್ಕೊಂಡಿಲ್ಲ. ಅಂದರೆ ಇಷ್ಟು ದಿವಸ ಯೇಸು ಸ್ವಾಮಿ ಜೊತೇಲಿದ್ದರು, ಆದರೆ ಯೇಸು ಅಂತ ಹೆಸರಲ್ಲಿ ಯಾರು ಪ್ರೇಯರ್ ಮಾಡಿರಲಿಲ್ಲ. ಅದೇ ನಾನು ಹೇಳಿದೆ, ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ಅವ್ರವ್ರ ಹೆಸರಲ್ಲಿ ಹೋದರು. ಈಗ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಇದುವರೆಗೂ ನನ್ನ ಹೆಸರಲ್ಲಿ ನೀವೇನೇನೂ ಬೇಡ್ಕೊಂಡಿಲ್ಲ, ಇದಕ್ಕೆ ಮೇಲೆ ಯೇಸು ಅನ್ನೋ ಹೆಸರಲ್ಲಿ ನೀವು ಬೇಡ್ಕೊಳ್ಳಿ, ನೀವೇನು ಬೇಡ್ಕೊಳ್ತೀರೋ ನಿಮಗೆ ಸಿಗುತ್ತೆ. ಆಮೇಲೆ
ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಆನಂದವು ಪರಿಪೂರ್ಣವಾಗುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಇನ್ ಓಲ್ಡ್ ಟೆಸ್ಟ್ಮೆಂಟ್ ದೇರ್ ವೇರ್ ಮೆನಿ ಫೆಸ್ಟಿವಲ್ಸ್. ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ದೇವರು ಅವಾಗವಾಗ ಹಬ್ಬಗಳನ್ನು ಆಚರಿಸಿ ಕೇಳೋರು. ಪಸ್ಕ ಹಬ್ಬ, ಆಮೇಲೆ ಹುಳಿ ಇಲ್ಲದ ರೊಟ್ಟಿ ಹಬ್ಬ, ಆಮೇಲೆ ತುತ್ತೂರಿಯುವುದು ಹಬ್ಬ, ಆಮೇಲೆ ಪರ್ಣಶಾಲೆಯ ಹಬ್ಬ, ಈ ರೀತಿ 7 ವಿಧವಾದಂಥ ಹಬ್ಬಗಳು ಆಗಾಗ ಎಲ್ಲರೂ ಜನರನ್ನು ಕೂಡೋಕ್ಕೆ ದೇವರು ಹೇಳೋರು. ಸೊ ಏನಕ್ಕೆ ಅವಾಗವಾಗ ಫೆಸ್ಟಿವಲ್ ಅಂತ ದೇವರು ಹಳೆ ಒಡಂಬಡಿಕೆ ಹೇಳಿದ್ರು ಗೊತ್ತಾ? ಜನ ಖುಷಿಯಾಗಿರಬೇಕು ಅನ್ನೋದು ದೇವ್ರ ಚಿತ್ತ. ಹೆಂಗೆ ಜನರು ಸಂತೋಷವಾಗಿರಬೇಕು ಅಂತಲೇ ದೇವರು ಆಗಾಗ ಹಬ್ಬಗಳನ್ನು ಆಚರಿಸೋದಕ್ಕೆ ಟೈಮ್ ಮಾಡಿಕೊಟ್ರು. ಆಗಾಗ ಪಾಪ ಎಲ್ಲರೂ ಹಬ್ಬ ಮಾಡಿ, ಬನ್ನಿ ಹಬ್ಬ ಮಾಡೋಣ. ಅದಕ್ಕೇ ಪೌಲನು ಈ ರೀತಿ ಹೇಳ್ತಾನೆ ನೋಡಿ, ಪರಿಶುದ್ಧವಾಗಿರಿ, ಮತ್ತೆ ಹೇಳ್ತೀನಿ ಪರಿಶುದ್ಧವಾಗಿರಿ ಅಂತ ಹೇಳಿದ್ನ, ಸಂತೋಷವಾಗಿರಿ ಮತ್ತೆ ಹೇಳ್ತೀನಿ ಸಂತೋಷವಾಗಿರಿ ಅಂತ ಹೇಳಿದ್ನ. ಆಮೇಲೆ ಹೆಂಗೆ ಅಷ್ಟೇ, ಪರಿಶುದ್ಧವಾಗಿರಿ ಅಂತ ಹೇಳಿಲ್ಲ, ಸಂತೋಷ ಪಡಿರಿ, ಕರ್ತನಲ್ಲಿ ಸಂತೋಷ ಪಡಿರಿ. ಯಾಕೆ ಗೊತ್ತಾ? ಸಂತೋಷನೇ ಎಲ್ಲ ಆಶೀರ್ವಾದಗಳನ್ನು ತಗೊಂಬರೋದು. ಆಮೇಲೆ ಅದಕ್ಕೆ ಬೈಬಲ್ ಹೇಳುತ್ತೆ, ನನ್ನ ನಾಮದಲ್ಲಿ ನಿನಗೇನಾಗುತ್ತೆ? ಪರಿಪೂರ್ಣ ಆನಂದ ಬರುತ್ತೆ. ಇದುವರೆಗೂ ಜೀವನದಲ್ಲಿ ದುಃಖ, ಕಷ್ಟ, ನೋವು, ಸಂಕಟ ಇದೆಲ್ಲ ಯೇಸುವಿನ ನಾಮದಲ್ಲಿ ಚೇಂಜ್ ಆಗೇ ಆಗುತ್ತೆ. ನೋಡಿ, ಒಂದು ಕಾಲ ಇತ್ತು, ಒಂದು ಕಾಲದಲ್ಲಿ ನಾನೇ ಬಾಳ್ತೀನೇನೋ ಅನ್ನೋ ಭರವಸೆ ನನಗಿರಲಿಲ್ಲ. ನಾನು ಬಾಳೋದಕ್ಕೇನೆ ಏನಿರಲಿಲ್ಲ, ಭರವಸೆನೇ ಇರಲಿಲ್ಲ. ಎಲ್ಲರೂ ನಾನು ನೋಡಿದವರಲ್ಲಿ ಏನು ಅಂದ್ಕೊಂಡ್ರು ಗೊತ್ತಾ? ಇವನೇ ಇದಕ್ಕೆ ಮೇಲೆ ಫ್ಯೂಚರ್ ಆಯಿತೋ ಏನೋ ಗೊತ್ತಿಲ್ಲ, ಇದಕ್ಕೆ ಮೇಲೆ ಇವನು ಉದ್ಧಾರ ಆಗಲ್ಲ ಅನ್ನೋ ಸ್ಟೇಜಲ್ಲಿ ನಾನಿದ್ದೆ. ನಾನೇ ಬದುಕ್ತೀನೋ ಇಲ್ವೋ ಅನ್ನೋ ಥರ ಇದ್ದಂಥ ನನ್ನನ್ನು ಇಟ್ಟು ಇವತ್ತು ನನ್ನ ಮುಖಾಂತರ ಎಷ್ಟೋ ಜನನ ಬದುಕಿಸ್ತಾ ಇದ್ದಾರಲ್ಲ, ದಟ್ ಈಸ್ ದ ನೇಮ್ ಆಫ್ ಜೀಸಸ್. ಹೆಂಗ್ರಿ? ಇವತ್ತು ನನ್ನನ್ನಿಟ್ಟು ದೇವರು ಇಷ್ಟು ಅದ್ಭುತಗಳನ್ನು ಮಾಡಿರೋದಾದರೆ, ಇವತ್ತು ನನ್ನನ್ನಿಟ್ಟು ಇಷ್ಟೋ ಕುಟುಂಬಗಳಿಗೆ ಆಶೀರ್ವಾದವಾಗಿ ಇಟ್ಟಿರೋದಾದರೆ, ನಿನ್ನನ್ನಿಟ್ಟು ನಾನು ಇವತ್ತು ಬಾಳ್ತಾ ಇದ್ದೀನಿ ಅಂದರೆ ಆ ಯೇಸುವಿನ ಹೆಸರಲ್ಲೇ. ಆ ಯೇಸು ಹೆಸರೇ ನಾನು ಇವತ್ತು ನಿನಗೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನೀನು ಅನೇಕರಿಗೆ ಆಶೀರ್ವಾದಕರವಾಗಿ ಇರ್ತೀಯ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವ ಹೋಪು ಇಲ್ಲ, ಯಾವ ಭರವಸೆನೂ ಇಲ್ಲ. ನೋಡಿ, ಸರಿಯಾಗಿ ಓದಿಲ್ಲ, ಫ್ಯೂಚರ್ ಭರವಸೆ ಇಲ್ಲ. ಏನಪ್ಪ ನಾನೇನೋ ಬೈ ಚಾನ್ಸಲ್ಲಿ ಅಕಸ್ಮಾತಾಗಿ ಲೋಕದಲ್ಲಿ ಹುಟ್ಟುಬಿಟ್ನೋ ಏನೋ ಗೊತ್ತಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ದೇರ್ ವಾಸ್ ಎ ಪ್ಲ್ಯಾನ್ ಆಫ್ ಗಾಡ್. ಇವತ್ತು ಅನೇಕರು ಒಂದು ವೇಳೆ ನನ್ನನ್ನು ಆನ್ಲೈನಲ್ಲಿ ನೋಡ್ತಾ ಇರೋರು, ಇಲ್ಲಿರೋರು ನೀವು ಯೋಚನೆ ಮಾಡೋದು, ಏನೋ ಅಕಸ್ಮಾತಾಗಿ ಒಂದು ವೇಳೆ ಆಕ್ಸಿಡೆಂಟ್ ಆಗಿ ನಾನು ಈ ಲೋಕಕ್ಕೆ ಬಂದ್ಬಿಟ್ನೋ. ಇಲ್ಲ ಇಲ್ಲ ಇಲ್ಲ, ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ತಂದೆ ತಾಯಿ ಸ್ಟೋರೀಸ್ ಬೇರೆ ಬೇರೆ ಇರ್ಬೋದು. ನೋಡಿ, ಇವತ್ತು ಅನೇಕರು ಫಾದರ್ಲೆಸ್, ಅನೇಕರು ಮದರ್ಲೆಸ್, ಇನ್ನೂ ಕೆಲವರು ಆರ್ಫನ್ಸ್, ತಂದೆಯೂ ಇಲ್ಲ ತಾಯಿಯೂ ಇಲ್ಲ, ಅನೇಕರು ಸಿಂಗಲ್ ಪೇರೆಂಟಿಂಗ್, ಈ ರೀತಿ ಎಲ್ಲ ಪರಿಸ್ಥಿತಿ. ಅವಾಗ ಅವ್ರ ಲೈಫಲ್ಲಿ ಏನು ಯೋಚನೆ ಮಾಡ್ತಾರೆ ಗೊತ್ತಾ? ಏನೋ ತಂದೆ ಲೈಫು ಹಿಂಗೈತೆ, ನಮ್ಮ ತಾಯಿ ಲೈಫು ಹಿಂಗೈತೆ, ನಮ್ಮ ಲೈಫು ಹಿಂಗೆ, ಏನಪ್ಪ ಯಾಕೆ ತಾನೇ ನಾನು ಈ ಫ್ಯಾಮಿಲಿಯಲ್ಲಿ ಹುಟ್ಟು. ನೋಡಿ, ನಿಮ್ಮ ತಂದೆ ತಾಯಿ, ನಿಮ್ಮ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಸ್ಟೋರೀಸ್ ಎಲ್ಲ ಬೇಕಾದರೆ ಇನ್ಕಂಪ್ಲೀಟ್ ಆಗಿರ್ಬೋದು, ಬಟ್ ಯು ಆರ್ ಎ ಪ್ಲ್ಯಾನ್ ಆಫ್ ಗಾಡ್. ಯು ಆರ್ ಎ ಪ್ಲ್ಯಾನ್ ಆಫ್ ಗಾಡ್. ವೈ ಲಾರ್ಡ್, ಯಾಕಪ್ಪ ನನ್ನ ಲೈಫ್ ಹಿಂಗೆ ಗೊತ್ತಿಲ್ಲ, ಯಾರೋ ಹೆಂಗೋ. ನೋಡಿ, ನಿಮ್ಮ ತಾಯಿ ನಿಮ್ಮ ತಂದೆ ಹೆಂಗೋ ಸೇರಬೇಕಾಯಿತು, ಹೆಂಗೆ ಸೇರಿದ್ರು. ಕೆಲವರು ನೋಡಿ, ಸೇರಾಗಿದ್ಮೇಲೆ ಮಕ್ಕಳು ಹುಟ್ಟಿದ್ಮೇಲೆ ತಂದೆ ತಾಯಿಗೆ ಜಗಳ ಆಗಿ ಇಬ್ಬರು ಬೇರೆ ಬೇರೆ ಆಗಿಬಿಟ್ಟಿರ್ತಾರೆ. ಅದೇ ಒಂದು ಪಾಸ್ಟ್ ಹೇಳ್ತಾರೆ, 4 ವಯಸ್ಸು ನನಗೆ ನಮ್ಮ ತಾಯಿಗೂ ನಮ್ಮ ತಂದೆಗೂ ಜಗಳ. ಅವತ್ತು ನಮ್ಮ ತಂದೆ ಬಿಟ್ಬಿಟ್ಟು ಹೋಗ್ಬಿಟ್ರು. ನಮ್ಮ ತಾಯಿಗೂ ಅವಾಗ ಇನ್ನೂ ಚಿಕ್ಕ ವಯಸ್ಸು. ಆಗ ನಮ್ಮ ತಾಯಿನೂ ಇನ್ನೊಬ್ಬರನ್ನ ನೋಡ್ಕೊಬೇಕಾದ ಪರಿಸ್ಥಿತಿ ಬಂತು. 4 ವಯಸ್ಸಲ್ಲಿ ಎತ್ಕೊಂಡೋಗಿ ನನ್ನನ್ನು ಹಾಸ್ಟೆಲಲ್ಲಿ ಬಿಟ್ಟರು. 4 ವಯಸ್ಸಲ್ಲಿ ನನ್ನನ್ನು ಕರ್ಕೊಂಡೋಗಿ ಹಾಸ್ಟೆಲ್ ಬಿಡಿ. ಯಾಕೆ ಗೊತ್ತಾ? ಅಪ್ಪ ಒಂದು ಕಡೆ ಹೋದರು, ಅಮ್ಮ ಒಂದು ಕಡೆ ನೋಡಿದ್ರು. ಈ ಮಗು ನೀನು ಸಾಕೋ ಇಲ್ಲಾಂದರೆ ನೀನು ಸಾಕು ಅಂತ ಇಬ್ಬರು ಬೇಡ ಅಂತೇಳಿ ತೀರ್ಮಾನ ಮಾಡಿ ಇಬ್ಬರು ಆ ಮಗುನ ಎತ್ಕೊಂಡೋಗಿ ಎಲ್ಲಿ ಬಿಟ್ಬಿಟ್ರಂತೆ? ಹಾಸ್ಟೆಲಲ್ಲಿ ಬಿಟ್ಬಿಟ್ರು. ಆ ಮಗು ಹಾಸ್ಟೆಲಲ್ಲೇ ಬೆಳೀತು. ಅಪ್ಪ ಇದ್ದರು, ಅಮ್ಮ ಇದ್ದರು, ಅನಾಥರ ಥರ ಬೆಳಿಬೇಕಾಯಿತು. ನಾವು ಈಸ್ ಎ ಪಾಸ್ಟರ್. ಅವ್ರು ಹೇಳ್ತಾರೆ, ನನ್ನ ಅಪ್ಪ ನೋಡಿಲ್ಲ, ನಮ್ಮಪ್ಪ ನಮ್ಮಮ್ಮ
ಜೊತೆ ಬೆಳೆದಂಥ ಅನುಭವಗಳಿಲ್ಲ. ಆದರೆ ಒಂದು ವಾಕ್ಯ ನಾನು ಓದಿದೆ ಪ್ರಾವಬ್ಸಲ್ಲಿ, ಅದರಲ್ಲಿ ಮೈ ಸನ್, ಮಗನೇ ಅಂತ ಒಂದು ವಾಕ್ಯ ಬಂತು. ರಿಯಲಿ ಜೀಸಸ್ ದೇವರೇ ನನ್ನೊಂದಿಗೆ ಮಗನೇ ಅಂತ ಮಾತಾಡ್ದಂಗಿತ್ತು. ಆವತ್ತಿಂದ ನನಗೆ ಈ ಆರ್ಫನ್ ಅನ್ನೋದು, ನಾನೊಂದು ಅನಾಥ ಅನ್ನೋದು ನನ್ನ ಮೈಂಡಿಂದ ಹೊರಟೋಯ್ತು. ಆವತ್ತಿಂದ ನಾನು ದೇವ್ರ ಥರ ನೋಡಿಲ್ಲ. ಇವಾಗಿನವರೆಗೂ ದೇವ್ರನ್ನ ನಾನು ನನ್ನ ತಂದೆ ಥರ ನೋಡ್ತಾ ಇದ್ದೀನಿ. ಅವತ್ತು ನನ್ನ ತಂದೆ ಚಿಕ್ಕ ವಯಸ್ಸಲ್ಲಿರಲಿಲ್ಲ, ಆದರೆ ಇವಾಗಿನವರೆಗೂ ನನ್ನ ತಂದೆ ಇಲ್ಲಿವರೆಗೂ ನಡೆಸ್ತಾ ಇದ್ದಾರೆ ಅಂತ ಅವ್ರು ಸಾಕ್ಷಿ ಹೇಳ್ಬೇಕಾದ್ರೆ ಅದೇ ಯೋಚನೆ ಮಾಡ್ತಾಯಿದ್ದೆ. ಇವತ್ತು ದೊಡ್ಡ ಮಿನಿಸ್ಟ್ರಿ ಮಾಡ್ತಾಯಿದ್ದಾರೆ, ಆದರೆ ತಂದೆಯನ್ನು ನೋಡಲಿಲ್ಲ, ಪ್ರೀತಿ ಅನ್ನೋದು ಇರಲಿಲ್ಲ. ಬಟ್ ಇವಳ ಮೇಲೆ ಒಂದು ದೇವರು ಒಂದು ಸ್ಪೆಷಲ್ ಫೋಕಸ್ ಇಟ್ಟರು. ಇವತ್ತು ಸಾವಿರಾರು ಜನರಿಗೆ ನಿಂತ್ಕೊಂಡು ಸ್ಟೇಜ್ ಮೇಲೆ ಮಾತಾಡ್ತಾರೆ. ಇವತ್ತು ಎಷ್ಟೋ ಜನರಿಗೆ ಆಶೀರ್ವಾದಕರವಾಗಿದ್ದಾರೆ. I know my father will come to pick me up. I know for sure that he will come and pick me up. So he did. There is this person called Jesus. ಅವ್ರ ಯಜಮಾನರು ಸೇವೆ ಮಾಡ್ತಾರೆ, ಪ್ರಾಫಿಟ್, ಗ್ರೌಂಡ್ ಮೀಟಿಂಗ್ ನಡೆಸ್ತಾರೆ. ದುಬೈಗೆ ಓಟ್ ಬಂದಿದ್ದಾರೆ, ಹೊರದೇಶಕ್ಕೆ ಓಟ್ ಬಂದಿದ್ದಾರೆ, ಶ್ರೀಲಂಕಾ ಓಟ್ ಬಂದರು, ಎಲ್ಲ ದೇಶಗಳಿಗೂ ಓಟ್ ಬರ್ತಾ ಇದ್ದಾರೆ. ಇವತ್ತು ತಂದೆ ಇದ್ದಿದ್ರೂ ಆ ಸ್ಥಾನದಲ್ಲಿ ಇಡ್ತಾ ಇರಲಿಲ್ಲ, ಆದರೆ ಪರಲೋಕದ ತಂದೆ ಈ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅಂದರೆ ದಟ್ ಈಸ್ ಎ ಪ್ಲ್ಯಾನ್ ಆಫ್ ಗಾಡ್. ಆಮೇಲೆ ಒಂದು ವೇಳೆ ನನ್ನ ನೋಡ್ತಾ ಇರೋರು ನೀವು ಸಹ ಯೋಚನೆ ಮಾಡೋರು, ಪಾಸ್ಟರ್ ನಮ್ಮನೆಯಲ್ಲೂ ನಮ್ಮ ತಂದೆ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರು, ತಾಯಿ ಪ್ರೀತಿ ಇಲ್ಲ ಪಾಸ್ಟರ್, ನನಗೆ ತಂದೆ ಪ್ರೀತಿ ಇಲ್ಲ. ನಾನು ಒಂದು ಹೇಳ, ಇಷ್ಟು ದಿವಸ ದೇವರು ಅಂತ ಎಲ್ಲರೂ ಆರಾಧನೆ ಮಾಡ್ತಾಯಿದ್ರಲ್ಲ, ಆ ದೇವರೇ ಇನ್ನು ಮೇಲೆ ನಿನಗೆ ತಾಯಿ, ಇನ್ನು ಮೇಲೆ ಆ ದೇವರೇ ನಿನಗೆ ತಂದೆ, ಆತನ ಹೆಸರೇ ಜೀಸಸ್. ಕರಗಳನ್ನು ತಟ್ಟಿ ಹಲ್ಲೆಲೂಯಾ. ಸೊ ಪರಿಸ್ಥಿತಿಗಳು ಹೆಂಗಂಗೋ ಬಂತು. ನಾನು ಲೈಫಲ್ಲಿ ಸೇವೆಗೆ ಈ ಸೇವೆ ನಡೆಸ್ತಾ ಇದ್ದೀನಿ. ಅನೇಕ ವರ್ಷಗಳಿಂದ ಸೇವೆ ಮಾಡ್ತಾಯಿದ್ದೀವಿ, ಎಷ್ಟೋ ವರ್ಷಗಳಾಯಿತು. ಸೊ ಮೆನಿ ಇಯರ್ಸ್ ವಿ ಆರ್ ಡೂಯಿಂಗ್ ಮಿನಿಸ್ಟ್ರಿ. ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಹಂತಕ್ಕೂ ದೇವ್ರ ಮೇಲೆ ತೊಗೊಂಬಂದರು. ಸೊ ಒಂದೊಂದು ಸತಿನೂ ಸೇವೆಯಲ್ಲೆಲ್ಲ ಯೋಚನೆ ಮಾಡ್ಬೇಕಾದ್ರೆ, ಯಾಕೆ ದೇವ್ರೆ ಏನಪ್ಪ ಈ ಥರ ಎಷ್ಟೋ ನನಗೆ ಅಪೋಸಿಷನ್ ಎಲ್ಲ ನಡೀತೈತೆ, ಪರಿಸ್ಥಿತಿಗಳು ಎದುರು ಬದಲಾಗಿದೆ, ಆ ಥರ ಎಲ್ಲ ಯೋಚನೆ ಮಾಡಬೇಕು. ನೋಡಿ ಅದೆಲ್ಲ ಯೋಚನೆ ಮಾಡಿದ್ದೀನಿ. ಆದರೆ ಡೇ ಬೈ ಡೇ ದೇವ್ರ ಪರಿಸ್ಥಿತಿಗಳನ್ನು ಚೇಂಜ್ ಮಾಡಿಕೊಂಡೇ ಬಂದರು. ಇವಾಗ ಒಂದು ಜಾಕ್ ಫ್ರೂಟು, ಒಂದು ಹಣ್ಣು ಹಣ್ಣಾಗೋದಕ್ಕೆ ಎಷ್ಟು ದಿವಸ ತೊಗೊಳ್ತೆ? ಒಂದು ಕಾಯಿ ಹಣ್ಣು ತೊಗೊಬಂದರೆ ಎಷ್ಟು ದಿವಸ ಆಗುತ್ತೆ? ಹಣ್ಣು ಹಣ್ಣಾಗೋದಕ್ಕೆ, ಕಾಯಿ ಇರೋ ಹಣ್ಣು ಹಣ್ಣಾಗೋದಕ್ಕೆ ಒಂದು 15 ದಿವಸ ಆಗುತ್ತೆ. ಒಂದು ಮರ ಹಣ್ಣು ಬಿಡೋಕ್ಕೆ ಎಷ್ಟು ದಿವಸ ಆಗುತ್ತೆ? ಒಂದು ಹಣ್ಣು ಹಣ್ಣಾಗೋದಕ್ಕೆ 10-15 ದಿವಸ ತೊಗೊಳುತ್ತೆ. ಆದರೆ ಒಂದು ಮರ ಬೆಳೆದು ಒಂದು ಹಣ್ಣು ಬಿಡೋದಕ್ಕೆ ಇಟ್ ವಿಲ್ ನಾಟ್ ಟೇಕ್ ಡೇಸ್, ಇಟ್ ವಿಲ್ ಟೇಕ್ ಇಯರ್ಸ್. ಅದೇ ರೀತಿಯೇ ಇವತ್ತು ನನ್ನನ್ನು ಹಣ್ಣು ಥರ ಸಡನ್ನಾಗಿ ಹಣ್ಣಾಗಿ ಬಂದಿಲ್ಲ ನಾನು. ದೇವರು ನನ್ನನ್ನು ಒಂದು ಮರವಾಗಿ ಮಾರ್ಪಡಿಸೋದಕ್ಕೆ ಇಟ್ ಟುಕ್ ಇಯರ್ಸ್. ಈ ಹಣ್ಣು ಮರ ಇದೆಲ್ಲ ಹಣ್ಣಾಗಿ ಇಷ್ಟು ಹಣ್ಣುಗಳು ಒಂದು ಮರದಲ್ಲಿ ನೇತಾಡ್ತೈತೆ ಅಂದರೆ ಆ ಮರ ಬೆಳೆಯೋದಕ್ಕೆ ದಿನಗಳಾಗಲ್ಲ, ವರ್ಷಾನುಗಟ್ಟಲೆ ಆಗುತ್ತೆ. ವರ್ಷ ಆಗಿದ್ಮೇಲೆ ಹಣ್ಣುಗಳು ತಾನಾಗೇ ಬರ್ತಾ ಇರ್ತೈತೆ. ಆದರೆ ಅದು ಬೆಳೆಯೋವರೆಗೂ ಟೈಮ್ ತೊಗೊಳುತ್ತೆ. ಅದೇ ರೀತಿಯೇ ನೀವು ಏನು ಪಾಸ್ಟರ್ ಇನ್ನೂ ಆಗಿಲ್ಲ ನೋಡಿ, ನಿಮ್ಮನ್ನು ದೇವ್ರು ಬೆಳೆಸ್ತಾ ಇದ್ದಾರೆ, ನೀನು ಫಲ ಕೊಡುವ ಮರ ಆಗಿ ಚೇಂಜ್ ಆಗೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಆದರೆ ಇವಾಗ ದೇವ್ರು ನಿನ್ನನ್ನು ರೂಪಿಸ್ತಾ ಇದ್ದಾರೆ. ನೀನು ಫಲಗಳನ್ನು ಕೊಡುವ ಮರಗೆ ನಿನ್ನನ್ನು ಮಾಡೋದಕ್ಕೆ ಇಟ್ಸ್ ಟೇಕಿಂಗ್ ಟೈಮ್. ಸೊ ನಿನ್ನ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್. ನಿಮ್ಮ ಹಿಂದೆ ಒಬ್ಬರು ಕೆಲಸ ಮಾಡ್ತಾನೇ ಇದ್ದಾರೆ. ನೀವು ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ರೋ ಅವತ್ತಿಂದ ಕೆಲಸಗಳು ನಡೀತಾನೆ ಐತೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಯುವರ್ ಜಾಯ್ ಮೇ ಬಿ ಫುಲ್. Your joy may be
ಫುಲ್ ಮಾಡ್ತಾರೆ ಹೊರತು ನಿನ್ನನ್ನು ಫೂಲ್ ಮಾಡಲ್ಲ. ಏಸು ಯಾವತ್ತು ಫೂಲ್ ಮಾಡಲ್ಲ, ಯಾವತ್ತು ಫುಲ್ ಮಾಡ್ತಾರೆ. ಪ್ರೈಸ್ ಲಾರ್ಡ್. ಎಲ್ಲರೂ ಯೋಚನೆ ಮಾಡ್ಬೋದು, ಇಷ್ಟು ವರ್ಷ ನಾವು ಕಷ್ಟಪಟ್ವಲ್ಲ ಪಾಸ್ಟರ್, ಇದಕ್ಕೆ ಮೇಲೆ ಚೆನ್ನಾಗಿ ಆಗ್ತೀವಿ. ನಾನೇನು ಹೇಳ್ತೀನಿ ಅಂದರೆ, ತುಂಬ ಕಷ್ಟ. ಕೆಲವ್ರು ಹೇಳ್ತಾರೆ ನೋಡಿ, ಎಷ್ಟು ಲೈಫಲ್ಲಿ ಕಷ್ಟ ಇದೆಯೋ ಜೀವನದಲ್ಲಿ ಅಷ್ಟು ಖುಷಿ ಇರುತ್ತೆ. ಕರೆಕ್ಟಾ? ನಾನೊಂದು ಹೇಳ, ಲೈಫಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಸಾಯೋವರೆಗೂ ಕಷ್ಟಪಟ್ಕೊಂಡೇ ಕೆಲವರು ಹೊರಟೋಗ್ತಾರೆ. ಸೊ ಮನುಷ್ಯನ ಕಷ್ಟ ಚೇಂಜ್ ಮಾಡೋದಿಲ್ಲ, ಕರ್ತನ ಮಾತ್ರನೇ ಚೇಂಜ್ ಮಾಡೋಕ್ಕಾಗೋದು. ಇನ್ನೊಂದ್ಸತಿ ಹೇಳ, ಒಬ್ಬ ಮನುಷ್ಯನ ಕಷ್ಟ ಚೇಂಜ್ ಮಾಡೋಕ್ಕಾಗಲ್ಲ, ಕರ್ತನ ಮಾತ್ರನೇ ಒಬ್ಬ ಮನುಷ್ಯನ ಚೇಂಜ್ ಮಾಡೋಕ್ಕಾಗೋದು. ಇವತ್ತು ಕಷ್ಟಪಡೋರೆಲ್ಲ ನಾಳೆ ಚೆನ್ನಾಗಿರ್ತಾರೆ ಅಂದರೆ, ಜೀವನದಲ್ಲಿ ಸಾಯೋವರೆಗೂ ಕಷ್ಟಪಡ್ತಾನೆ ಇರ್ತಾರೆ. ಕಷ್ಟಪಟ್ಟವರೆಲ್ಲ ಇವತ್ತು ಚೆನ್ನಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರು ಹೇಳ್ತಾರೆ ನೋಡಿ, ಇವತ್ತು ಕಷ್ಟ ಇರುತ್ತೆ, ನಾಳೆ ಸರಿ ಹೋಗುತ್ತೆ. ಅದು ದೇವ್ರನ್ನ ಗೊತ್ತಿಲ್ಲದೆ ಇರೋರು ಡೈಲಾಗ್. ನಾನೇನು ಹೇಳ್ತೀನಿ ಅಂದರೆ, ಒಬ್ಬ ಮನುಷ್ಯನ ಕಷ್ಟ ರೂಪಿಸಲ್ಲ, ಒಬ್ಬ ಮನುಷ್ಯನ ದೇವರೇ ರೂಪಿಸೋದು. ಸೊ ನಿನ್ನ ಲೈಫಲ್ಲಿ ಏಸು ಬಂದ ಮೇಲೆ ಪರಿಸ್ಥಿತಿಗಳು ಚೇಂಜ್ ಆಗಲೇಬೇಕು. ಅದಕ್ಕೆ ದಾವಿದನು ಈ ರೀತಿ ಹೇಳ್ತಾರೆ ನೋಡಿ, ಕೀರ್ತನೆ 20:7. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅಷ್ಟೇ. Some trust in chariots, some trust in fastings, and some in horses, some in prayers, but we will remember the name of the Lord but our we God. live in the name of the Lord. Amen. Amen. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ನಾನು ನಾನು ಫಾಸ್ಟಿಂಗ್ ಮಾಡಿದೆ, ಆಮೇಲೆ ನಾನು ಹಿಂಗೆ ಮೊಣಕಾಲಾಗ್ದೆ, ನಾನು ಇದು ಅದೆಲ್ಲ ಬಿಟ್ಟಾಕ್ಬಿಡ್ಬೇಕು. ಎಲ್ಲನೂ ಕ್ರಿಸ್ತನು ಅನ್ನೋದು ಬರಬೇಕು. ಎಲ್ಲಿ ನಾನು ಅಂತ ಬರ್ತೀವೋ ಅಲ್ಲಿ ದೇವರಲ್ಲ. ಹೊಸ ಒಡಂಬಡಿಕೆಯಲ್ಲಿ ಇಟ್ಸ್ ನಾಟ್ ಮೀ, ಇಟ್ಸ್ ಕ್ರೈಸ್ಟ್. ಪ್ರೇಯರಲ್ಲೂ ಅಷ್ಟೇ, ನೀವು ಪ್ರಾರ್ಥನೆಗೆ ಹೋದಾಗಲೂ ಅಷ್ಟೇ, ನಿಮ್ಮನ್ನು ಪ್ರೇಯರ್ ಹೆಂಗೆ ದಕ್ಕುತ್ತಾ ಮಾಡೋಕ್ಕೆ ಹೇಳ್ತಾರೆ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ ದೇವರೇ. ಸೊ ವೆನ್ ಫಾದರ್ ಸೀಸ್ ಅಸ್, ತಂದೆಯಾದ ದೇವರು ನೀವು ಪ್ರಾರ್ಥನೆ ಮಾಡೋದನ್ನು ನೋಡಿದಾಗ ಅಥವಾ ನಿಮ್ಮ ಪ್ರಾರ್ಥನೆನ ಕೇಳಿಸ್ಕೊಂಡಾಗ ಯಾರು ಪ್ರಾರ್ಥನೆ ಥರನೇ ಕೇಳಿಸ್ಕೊಳ್ತಾರಂತೆ? ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ ಥರನೇ ಕೇಳಿಸ್ಕೊಳ್ತಾರಂತೆ. ಯಾವತ್ತೂ ನಿಮ್ಮ ಪ್ರಾರ್ಥನೆಗೆ ಉತ್ತರ ಇಲ್ಲ, ಯೇಸುವಿನ ನಾಮದಲ್ಲಿ ಮಾತ್ರನೇ ಉತ್ತರ. ಮುಗಿಸ್ಬೇಕಾದ್ರೆ ಪ್ರಾರ್ಥನೆ ಹೆಂಗೆ ಮುಗಿಸ್ಬೇಕು? ಎಲ್ಲ ಸ್ತುತಿ ಘನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಪ್ರಾರ್ಥನೆಯನ್ನು ಹೊಂದ್ಕೊಳ್ತೇವೆ, ಉತ್ತರಗಳನ್ನು ಹೊಂದ್ಕೊಳ್ತೇವೆ ದೇವರೇ, ಆಮೇನ್. ಸೊ ಹೋಗೋದು ಯೇಸುವಿನ ಹೆಸರಲ್ಲಿ, ಆನ್ಸರು ಯೇಸುವಿನ ಹೆಸರಲ್ಲಿ. ಸೊ ತಂದೆಯಾದ ದೇವರು ಪ್ರಾರ್ಥನೆಗೆ ಉತ್ತರ ಕೊಡೋದು ಯಾರ ಹೆಸರಲ್ಲಿ? ಆಮೇನ್. ಸೊ ಆ ಯೇಸುವಿನ ಹೆಸರಲ್ಲೇ ಇವತ್ತು ನನಗೂ ನಿನಗೂ ಅದ್ಭುತ ನಡೆಯೋದು. ನೋಡಿ, 1 ಸಾಮುವೇಲ್ 17:45, 1 ಸಾಮುವೇಲ್ ಬರೆದ ಪುಸ್ತಕ 17:45. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಅಷ್ಟೇ. Then David said to the Philistine, You come to me with a sword. You come to me with a sword. ನೀನು ಕತ್ತಿ ಎತ್ಕೊಂಡು ಬಂದಿದ್ಯಾ, ನಿನ್ನ ನಂಬಿಕೆ ಕತ್ತಿ ಮೇಲೆ. With a spear and with a javelin. But I come to you in the name of the Lord of hosts. ನಾನು ಬಂದಿರೋದು ನನ್ನ ದೇವರ ಹೆಸರು ಮೇಲೆ. The God of the armies of Israel whom you have defied. ಆಮೆನ್. ನಿನಗೆ ಕತ್ತಿ ಮೇಲೆ ನಂಬಿಕೆ, ನನಗೆ ದೇವ್ರ ಮೇಲೆ ನಂಬಿಕೆ. ಆಮೆನ್. ಅದಕ್ಕೇನೆ ದಾವೀದನು ಫಸ್ಟು ಯುದ್ಧ ಮಾಡೋದಕ್ಕಿಂತ ಮುಂಚೆ ಏನು ಹೇಳ್ತಾನೆ ಗೊತ್ತಾ? ನಾನು ದೇವ್ರ ನಾಮದಲ್ಲಿ ಬಂದಿದ್ದೀನಿ. ನೀನು ಕತ್ತಿ ಇಟ್ಕೊಂಡಿದ್ಯಾ, ನಿನಗೆ ಅದ್ರ ಮೇಲೆ ನಂಬಿಕೆ, ನನಗೆ ದೇವ್ರ ಮೇಲೆ ನಂಬಿಕೆ. ಎಲ್ಲರೂ ಹೇಳಿ, ನನಗೆ. ಆಮೆನ್. ಆ ನಾಮ ನಿನ್ನನ್ನು ಕಾಪಾಡುತ್ತೆ, ಆ ನಾಮ ನಿನ್ನನ್ನು ಉದ್ಧಾರ ಮಾಡುತ್ತೆ, ಆ ನಾಮ ದೊಡ್ಡ ಕಾರ್ಯಗಳು. ನೋಡಿ, ಇವತ್ತು ದೇವರು ಕೊಟ್ಟಿರುವಂಥ ಆಶೀರ್ವಾದ ಇವತ್ತಿರೋದಕ್ಕೆ ನಾವು ಸಂತೋಷ ಪಡಬಾರ್ದು, ದೊಡ್ಡದು. ಎಲ್ಲರೂ ಹೇಳಿ, ಇವಾಗ ಏನೋ ಚಿಕ್ಕ ಅದ್ಭುತ ಆಗಿದೆ, ಏನೋ ಸ್ವಲ್ಪ ಫೈನಾನ್ಸಲ್ಲಿ ಮಿರಾಕಲ್ ಆಗಿದೆ, ಏನೋ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ನಾನೇನು ಹೇಳ್ತೀನಿ, ಇದಲ್ಲ. ಎಲ್ಲರೂ ಹೇಳಿ, ದೊಡ್ಡದು ನನಗೆ ನಡಿಬೇಕು. ಎಲ್ಲರೂ ಹೇಳಿ, ದೊಡ್ಡದು. ನೋಡಿ, ಇವತ್ತು ಇರೋ ಪರಿಸ್ಥಿತಿ ನೋಡಿ ನಿಮಗೆ ಸಂತೋಷ ಆಗ್ಬೋದು, ದೇವ್ರಿಗೆ ಇನ್ನೂ ಸಂತೋಷ ಆಗಿಲ್ಲ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಒಬ್ಬ ಮನುಷ್ಯನಿಗೆ ಒಂದು ಕಂಪನಿಯಲ್ಲಿ ಒಂದು MLA ಏನು ಮಾಡ್ತಾರೆ, ಒಂದು ರೆಕಮೆಂಡೇಷನ್ ಲೆಟ್ರ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ರೆಕಮೆಂಡ್ ಲೆಟರ್ ಫ್ರಮ್ MLA ಕೊಟ್ಬಿಟ್ರು.
ಅವನು ಇಂಟರ್ವ್ಯೂಗೆ ಹೋಗ್ತಾನೆ. ಫಸ್ಟ್ ಹೋಗ್ಬಿಟ್ಟು ಬಯೋಡೇಟನು, ಅವ್ನ ರೆಸ್ಯೂಮನು, MLAದು ರೆಕಮೆಂಡ್ ಲೆಟ್ರನ್ನು ಕೊಡ್ತಾನೆ. ಫಸ್ಟ್ ಅವ್ರು ಯಾವುದನ್ನು ನೋಡ್ತಾರೆ? ಬಯೋಡೇಟಾ ನೋಡಲ್ಲ, ರೆಕಮೆಂಡ್ ಲೆಟ್ರ್ ನೋಡ್ತಾರೆ. ಯಾಗೋದಾ? ಅಲ್ಲಿಂದ ಬಂದಿರೋರು. ಇವ್ನು ಫಸ್ಟೇ ಹೇಳ್ಬಿಟ್ಟಿರ್ತಾರೆ, ನಾನು ಒಂದು ಹುಡುಗನ ಕಳಿಸ್ತೀನಿ, ಅವನೇನು ಮಾಡು ಕೆಲಸ ಸರ್. ಆಯ್ತು ಸರ್ ಅಂತಾರೆ. ಸೊ ಈ ಲೆಟ್ರ್ ಇವನು ಎತ್ಕೊಂಡು ಹೋಗ್ತಾನೆ, ಕೆಳಗಡೆ ರೆಸ್ಯೂಮ್ ಕೊಡ್ತಾನೆ. ಎರಡರಲ್ಲಿ ಫಸ್ಟ್ ಯಾವುದನ್ನು ನೋಡ್ತಾರೆ? ಫಸ್ಟ್ ರೆಕಮೆಂಡ್ ಲೆಟ್ರ್ ನೋಡ್ತಾರೆ. ಓ, ಯಾರು ಕಳಿಸಿರೋದು? ದೊಡ್ಡ ಮನುಷ್ಯ ಕಳಿಸಿರೋದು. ಸೊ ಬಯೋಡೇಟಾದಲ್ಲಿ ಏನೋ ಓದಿದ್ದಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಲೆಟ್ರ್ ಎಲ್ಲಿಂದ ಬಂದೈತೆ? ಅಲ್ಲಿಂದ ಬಂದೈತೆ ಅಂತ ಹೇಳಿ, ಸರಿ ಅವ್ನಿಗೊಂದು ಮ್ಯಾನೇಜರ್ ಪೋಸ್ಟ್ ಕೊಡಿ ಅಂತ ಹೇಳಿರ್ತಾರೆ. ಓಕೆನಾ? ಅವ್ರೇನು ಮಾಡ್ತಾರೆ, ಒಂದು ಕ್ಲರ್ಕ್ ಕೆಲಸ ಕೊಟ್ಬಿಡ್ತಾರೆ ಒಳಗಡೆ. ಇವನೇನು ಕೆಲಸನೇ ಇಷ್ಟು ದಿವಸ ಇಲ್ಲ. ಸರಿ, ಓಕೆ, ಈ ಕೆಲಸ ಸಿಕ್ಕಿದೆ ಪುಣ್ಯ ಅಂತ ಹೇಳಿ ಈ ಕೆಲಸ ಮಾಡ್ತಾ ಇರ್ತಾನೆ ಖುಷಿಯಾಗಿ. ಓಕೆನಾ? ಈಗ ಅದು ಕ್ಲರ್ಕ್ ಕೆಲಸ ಮಾಡೋನಿಗೆ ಸಂತೋಷ ಕೊಡುತ್ತೆ. ಯಾಕಂತ ಇಷ್ಟು ದಿವಸ ಅವ್ನ ಕೆಲಸ ಇರಲಿಲ್ಲ. ರೆಕಮೆಂಡ್ ಮಾಡಿದ್ನಲ್ಲ ಮ್ಯಾನೇಜರ್ ಕೆಲಸ ಕೊಡು ಅಂತ, ಅವ್ರಿಗೆ ಸಂತೋಷ ಆಗುತ್ತಾ? ಆಗುತ್ತಾ? ಅದೇ ರೀತಿಯೇ ನಾವು ಚಿಕ್ಕ ಆಶೀರ್ವಾದದಲ್ಲಿ ಸಂತೋಷ ಪಟ್ಕೊಂಡು ಏನೋ ಇಷ್ಟಾದರೂ ಸಿಗ್ತಲ್ಲ ಅಂತ. ಆದರೆ ರೆಕಮೆಂಡ್ ಮಾಡಿರೋ ಆತನ ಹೆಸರಲ್ಲಿ ನೋಡ್ಬಿಟ್ಟು ಇನ್ನೂ ಅವ್ರು ಏನು ಹೇಳ್ತಾರೆ ಗೊತ್ತಾ? ಅಪ್ಪ, ನಾನು ಇದಕ್ಕಿಟ್ಟಿಲ್ಲ ನಿನ್ನ, ಇದಕ್ಕೆಲ್ಲ ಥೌಸಂಡ್ಸ್ ಲ್ಯಾಕ್ಸ್ಗಲ್ಲ, ಯು ಆರ್ ಫಾರ್ ಕ್ರೋರ್ಸ್. ಇದಕ್ಕೆಲ್ಲ ದೇವ್ರು ನಿನ್ನನ್ನು ದೊಡ್ಡದಾಗಿ ಇಟ್ಟಿದ್ದಾರೆ. ಚಿಕ್ಕ ಮಿರಕಲ್ಲ, ದೊಡ್ಡ ಮಿರಕಲ್ಗೆ ನಾನು ಇಟ್ಟಿದ್ದೀನಿ. ನಿನ್ನ ಹೆಸರಲ್ಲಿ ದೊಡ್ಡ ಕಾರ್ಯಗಳು ನಡಿಬೇಕು, ನಿನ್ನ ಹೆಸರಲ್ಲಿ ದೊಡ್ಡ ಅದ್ಭುತಗಳು ನಡಿಬೇಕು. ಅದನ್ನೇ ನಾನು ಫೈನಲೈಸ್ ಮಾಡಿ ನಿನ್ನನ್ನು ಈ ಲೋಕಕ್ಕೆ ರೆಕಮೆಂಡ್ ಮಾಡಿ ಕಳಿಸಿರೋದು. ನೀನೇನೋ ಚಿಕ್ಕದು ಅದ್ಭುತ ನಡೀತು, ದೇವರೇ ಸ್ತೋತ್ರಪ್ಪ, ಇವತ್ತು ಊಟ ಕೊಟ್ಟಲ್ಲಿ ಸಾಕಪ್ಪ ಅಂತ ನೀನು ಕ್ಲರ್ಕ್ ಕೆಲಸದಲ್ಲಿ ಸಂತೋಷವಾಗಿದೆಯಾ? ನಿನ್ನ ಪೋಸ್ಟು ಮ್ಯಾನೇಜರ್ ಪೋಸ್ಟು. ಸೊ ಒಂದು ವೇಳೆ ಇವತ್ತಿರೋ ಪರಿಸ್ಥಿತಿ ನೋಡಿ ನಿಮಗೆ ಸಂತೋಷ ಇರ್ಬೋದು, ಆದರೆ ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ದೇವರಿಗೆ ಸಂತೋಷ ಇಲ್ಲ. ಈ ನಾಮ ಇರೋದ್ರಿಂದ ಖುಷಿಯಾಗಿರಬೇಕು. ಒಂದು ಎರಡು ವಾಕ್ಯ ಬೇಗ ಹೇಳ್ಬಿಡ್ತೀನಿ. 1 Samuel 1:18, ಒಬ್ಬರು Proverbs 17:22 ಓದ್ಬಿಡೋಣ, ಮುಗಿಸ್ಬಿಡೋಣ. 1 Samuel 1:18. ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ನೋಡಿ, ಪ್ರೇಯರ್ ಮಾಡಿದ್ಲು, ಹೋಗಿ ಊಟ ಮಾಡಿದ್ಲು. ಅನ್ನಾಳು ದೇವ್ರ ಹತ್ರ ಹೇಳ್ತಾಳೆ, ದೇವರೇ ನಾನು ಒಂದು ಮಗು ಬೇಕು, ಆಲಯದಲ್ಲಿ ಪ್ರೇಯರ್ ಮಾಡಿಬಿಟ್ಟು ತಿರ್ಗಾ ಇನ್ನೊಂದ್ಸರಿ ಪ್ರೇಯರ್ ಬರಲಿಲ್ವಂತೆ. ಪ್ರೇಯರ್ ಮಾಡಿಬಿಟ್ಟು ನೆಟ್ಟಿಗೆ ಊಟಕ್ಕೆ ಹೋದ್ಲಂತೆ. And she said, let your maid servant find favor in your sight. So the woman went her way and ate, and her face was no longer sad. ಅದಕ್ಕೆ ಮೇಲೆ ದುಃಖವಾಗಿರಲೇ ಇಲ್ವಂತೆ ಅವಳ ಮಕ್ಕ. ನೆಕ್ಸ್ಟು ಪ್ರೆಗ್ನೆಂಟ್ ಆದ್ಲು. ನೆಕ್ಸ್ಟ್ ರಿಸಲ್ಟ್ ನಾನೇನು ಹೇಳ್ತೀನಿ ಅಂತ, ರಿಸಲ್ಟ್ಗೆ ಮುಂದೆ ಮುಖ ಸ್ಯಾಡ್ ಆಗಿರಬಾರ್ದು. ರಿಸಲ್ಟ್ಗಿಂತ ಮುಂಚೆ ಮುಖ ಹೆಂಗಿರಬೇಕು? ಗ್ಲ್ಯಾಡ್ ಆಗಿರಬೇಕು. ರಿಸಲ್ಟ್ ಬರೋಕ್ಕಿಂತ ಮುಂಚೆ ಹೆಂಗಿರಬೇಕು? ಗ್ಲ್ಯಾಡ್. ನೀವು ಸ್ಯಾಡ್ ಆಗಿದ್ರೆ ನೋ ಮಿರಕಲ್ಸ್. ಸೊ ದ ವುಮೆನ್ ವೆಂಟ್ ಹರ್ ವೇ ಆ್ಯಂಡ್ ಏಟ್. ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದಂತೆ. ಇವತ್ತು ಪ್ರೇಯರ್ ಮಾಡಿಬಿಟ್ಟು ಪ್ರಸಂಗನ ಕೇಳಿಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿ ತಿರ್ಗಾ ಉಮ್ಮನಂತ ಇರಲೇಬಾರ್ದು. Proverbs 17:22 ಜ್ಞಾನೋಕ್ತಿಗಳು ಬರೆದ ಪುಸ್ತಕ 17:22. ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ಒಣಮೈ. ಅಷ್ಟೇ. The merry heart does good like medicine, but a broken spirit dries the bones. ಮೆರಿ ಹಾರ್ಟ್ ಮೆಡಿಸನ್. ಎಲ್ಲರೂ ಹೇಳಿ, ಮೆರಿ ಹಾರ್ಟ್ ಮೆಡಿಸನ್. ಬ್ರೋಕನ್ ಸ್ಪಿರಿಟ್ ಯಾವಾಗಲೂ ಆರ್ಥ್ರೈಟಿಸ್ ಪ್ರಾಬ್ಲಮ್ ಬರುತ್ತೆ. ತುಂಬ ಯೋಚನೆ ಮಾಡ್ಕೊಂಡು ದುಃಖ ಮಾಡಿದವ್ರಿಗೆ ಬೋನ್ ಪ್ರಾಬ್ಲಮ್ ಇರುತ್ತೆ. ಜಾಯ್ಫುಲ್ ಆಗಿದ್ದರೆ ಬೋನ್ ಹೀಲ್ ಆಗುತ್ತೆ. ನಾನು ಹೇಳಿಲ್ಲ, ಎ ಜಾಯ್ಫುಲ್ ಹಾರ್ಟ್ ಈಸ್ ಗುಡ್ ಮೆಡಿಸನ್. Being cheerful keeps you healthy. Cheerful keeps you healthy. ಆಮೆನ್. ಈ ಪ್ರಸಂಗ ನಿಮ್ಮನ್ನು ಖುಷಿಯಾಗಿ ಇಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಈ ನಾಮ ನಿನ್ನ ಲೈಫನ್ನು ಚೇಂಜ್ ಮಾಡುತ್ತೆ. ಒಂದು ವೇಳೆ ಇವತ್ತು ಪರಿಸ್ಥಿತಿಗಳು ಚೇಂಜ್ ಆಗಿಲ್ಲ ಅಂದರೂ ಈ ಯೇಸುವಿನ ನಾಮದಲ್ಲಿ ನಿನಗೆ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗಲಿ ಅಂತ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಗಾಡ್ ಬ್ಲೆಸ್. ಪ್ರೈಸ್ ದಿ ಲಾರ್ಡ್. ಆಮೆನ್. ನಾವೆಲ್ಲರೂ ಹಾಗೆ ಎದ್ದು ನಿಂತ್ಕೊಳ್ಳೋಣ. ಆನ್ಲೈನಲ್ಲಿ ನೋಡ್ತಾ ಇರೋರು, ಒಂದು ವೇಳೆ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು
ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೆನ್. ಇಲ್ಲಿ ಬಂದಿರೋರು ಸಹ ಒಂದು ವೇಳೆ ನೀವು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು, ಯು ಕ್ಯಾನ್ ಸ್ಕ್ಯಾನ್ ಆರ್ ಯು ಕ್ಯಾನ್ ಸೋ ಇಟ್ ಇನ್ ದ ಆಫರಿಂಗ್ ಬಾಕ್ಸ್. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶ್ರಯಿಸಲಿ. ನಾವೆಲ್ಲ ಹಾಗೆ ಪ್ರಾರ್ಥನೆ ಮಾಡೋಣವಾ? ಪ್ರೀತಿ ಸ್ವರೂಪೇ, ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಒಂದು ಸಂತೋಷನ ದೇವರೇ ನಮ್ಗೆ ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಪರಿಸ್ಥಿತಿಗಳು, ಎಲ್ಲ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ದೇವರೇ, ಈ ವಾಕ್ಯಗಳನ್ನು ಮಾತನಾಡೋದಕ್ಕೆ ನನಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯನ ಕೇಳೋದಕ್ಕೆ ನಿನ್ನ ಮಕ್ಕಳಿಗೆ ಈ ಸಮಯವನ್ನು ನೀನು ಒದಗಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪರಿಸ್ಥಿತಿಗಳು ಇವತ್ತಿನಿಂದ, ಈ ನಿಮಿಷದಿಂದ ಬದಲಾವಣೆ ಆಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲಪ್ಪ. ಎಲ್ಲ ಸ್ತುತಿಗನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.